ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಅಗ್ರಿ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕುಂದಾಪುರ ಹಾಗೂ ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಬೇಸ್ಡ್ ಫರ್ಟಿಲೈಸರನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ದೇವೆ. ಸೊಸೈಟಿಗಳಿಗೆ ನಾವು ಕೊಡ್ತಾ ಇದ್ದೇವೆ. ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕಿನಲ್ಲಿದ್ದೇನೆ. ಈಗಾಗಲೇ ನೀವು ಸುಮಾರು ವಿಡಿಯೋಗಳನ್ನು ನೋಡಿದ್ದೀರಾ ಅಂತೇಳಿ ಭಾವಿಸ್ತೀನಿ. ತುಂಬ ರೈತರು ಕಬ್ಬಿಗೆ ಮಾತ್ರ ಅಲ್ಲದೆ ಎಲ್ಲ ಬೆಳೆಗಳಿಗೂ ಉಪಯೋಗಿಸಿ ಅವರ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತು ಮತ್ತೊಬ್ಬರು ರೈತರನ್ನ ಅಭಿಪ್ರಾಯ ಸಂಗ್ರಹಣೆ ಮಾಡಲಿಕ್ಕೆ ನಾನು ಈ ಗೋಕಾಕ್ ತಾಲೂಕಿನ ಭಾಗಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ. ಅವರನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಸಿದ್ದಪ್ಪ ಸಪ್ಪಲಕಾಟಿ ಮೇಡಮ್. ಓಕೆ, ಇದು ಯಾವ ಊರಂದ್ರೆ? ಬೆಟಗೇರಿ ಊರು, ಗೋಕಾಕ್ ತಾಲೂಕು, ಜಿಲ್ಲಾ ಬೆಳಗಾಂ ಮೇಡಮ್. ಜಿಲ್ಲಾ ಬೆಳಗಾಂ. ಓಕೆ. ನೀವು ಯಾವ ಬೆಳೆಗೆ ನಮ್ಮ ಗೊಬ್ಬರ ಬಳಕೆ ಮಾಡಿ? ಈಗ 2ನೇ ಕೂಲಿ ಮೇಡಮ್. ಇದು 2ನೇ ಕೂಲಿಗೆ ನಾವು ಇದು ಫಿಶ್ ಅಂತೇಳಿ ಗೊಬ್ಬರ ಕೊಟ್ಟಿರಲ್ಲ, ಫಿಶ್ ಮಿಲ್ ಬೋನ್ ಮಿಲ್ ಇದನ್ನೇ ಉಪಯೋಗಿಸಿದ್ವಿ. ಮತ್ತು 1 ಚೀಲ DAP 2 ಚೀಲ ಹೋಗಿದ್ವಿ, ಮಿಕ್ಸ್ ಮಾಡಿ ಹೋಗಿದ್ರಿ. ಹೋಗಿದ್ವಿ. ಓಕೆ, ಅಂದ್ರೆ ಇದೇ ಫಸ್ಟ್ ಗೊಬ್ಬರನ ಅಥವಾ ಇದು 2ನೇ ಗೊಬ್ಬರ ಕೊಟ್ಟಿದ್ದೆ? ಫಸ್ಟ್ ಗೊಬ್ಬರ ಕೊಟ್ರಿ. ಓಕೆ, ಇದು ಕೂಳೆ ಕಬ್ಬು. ಕೂಳೆ. ಓಕೆ, ಕೊಟ್ಟಾದ ನಂತರ ವ್ಯತ್ಯಾಸ ಏನಂತ? ಇದು ರಿಸಲ್ಟ್ ಚಲೋ ಅನ್ಸುತ್ತೆ ಮೇಡಮ್. ರಿಸಲ್ಟ್ ಚಲೋ ಅನ್ಸುತ್ತೆ. ಅಂದ್ರೆ ಮರಿ ಮೊದಲು ಎಷ್ಟು ಬರ್ತಿತ್ತಾ ಅಥವಾ ಏನು ಸೈಜು ಬೆಳವಣಿಗೆ ಅದ್ರ ಬಗ್ಗೆ ವಿವರಣೆ ಕೊಡಿ. ಮರಿ ಸ್ವಲ್ಪ ಕಡಿಮೆ ಇತ್ತು ಮೇಡಮ್. ಮರಿ ಫುಲ್ ಇದೆ ಮೇಡಮ್. ಓಕೆ, ಮರಿ ಫುಲ್ ಇದೆ, ಆದ್ರೆ ದಪ್ಪ ಸ್ವಲ್ಪ ಕಡಿಮೆ ಇದೆ. ದಪ್ಪ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಇದಾಗಲ್ತು. ಓಕೆ, ನಾವು ಅದನ್ನ ಹೇಳ್ಕೊಡ್ತೀವಿ, ನಿಮ್ಗೆ ಮಾರ್ಗದರ್ಶನ ಮಾಡ್ತೀವಿ. ಮರಿ ಮೊದ್ಲು ಎಷ್ಟು ಬರ್ತಿತ್ತು? ಮರಿ ಮೊದಲು 10 ಇತ್ತು, ಇವಾಗ 20-24 ಆಗಿದೆ ಮೇಡಮ್. ಈ ತರ ಬಂದಿದೆ. ಓಕೆ, ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಚಲೋ ಅನಿಸ್ತದೆ ಮೇಡಮ್. ಈ ಗೊಬ್ಬರ ಹಾಕಿದ್ರೆ ಚಲೋ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಬೆಳವಣಿಗೆ ಎಲ್ಲ ಮತ್ತೆ ವರ್ಣ ಎಲ್ಲ ರಿಸಲ್ಟ್ ಬೇರೆ. ಇದು ಹಸಿರು ಪೂರ ತಪ್ಪಲ ಎಲ್ಲ ಇದಾಗಿದೆ ಮೇಡಮ್, ಹಸಿರಾಗಿದೆ. ಓಕೆ ಓಕೆ, ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಇದು ತಗೊಂಡ್ರೆ ಚಲೋ ಐತಿ ಮೇಡಮ್. ಅವ್ರ ಮರ್ಜಿ ಪಟ್ಟಂಗೆ ಆದ್ರೆ ನಮಗೆ ಮಾತ್ರ ಚಲೋ ಅನ್ಸಿದೆ ಮೇಡಮ್. ಚಲೋ ಅನ್ಸಿದೆ. ಓಕೆ, ಇದೇ ಥರ ಬಳಕೆ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಇದೇನು ಮಾಡ್ಬೇಕಂತೇಳಿ ನಾನು ಮುಂದೆ ಮಾರ್ಗದರ್ಶನ ನೀಡ್ತೀನಿ, ಅದ್ರ ಪ್ರಕಾರ ಮಾಡ್ಕೊತಾ ಹೋಗಿ. ಇದೇ ರೀತಿ ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಳಿ. ಆತ್ಮೀಯ ರೈತ ಬಂದವರು ಕೇಳಿದ್ರಿ ಸರ್ ಮಾತುಗಳನ್ನು. ಅವರಿಗೆ ನಮ್ಮ ಫಿಶ್ ಬೇಸ್ ಫರ್ಟಿಲೈಸರನ್ನು ಬಳಕೆ ಮಾಡಿಕೊಂಡು ಒಳ್ಳೆ ಮರಿಗಳ ಸಂಖ್ಯೆ ಬಂದಿರತಕ್ಕಂಥದ್ದು. ಮೊದಲು ಇಷ್ಟು ಮರಿಗಳು ಬರ್ತಾ ಇರಲಿಲ್ಲ, ಈಗ 20ರವರೆಗೂ ಮರಿಗಳು, 20-25ರವರೆಗೂ ಮರಿಗಳು ಬಂದಿದ್ದೇವೆ ಅಂತ ಹೇಳಿದ್ರು. ಮತ್ತು ಬೆಳವಣಿಗೆ ನೀವು ನೋಡ್ಬೋದು, ಮತ್ತು ಕಲರ್ ನೋಡ್ಬೋದು. ಮತ್ತು ತುಂಬ ಜನ ರೈತರು ಇದು ಮೀನಿನ ಗೊಬ್ಬರ ಹೀಟ್ ಅನ್ನೋದು ಅವರ ತಲೆಯಲ್ಲಿರುತ್ತೆ. ಬಟ್ ಇದು ಯಾವುದೇ ಕಾರಣಕ್ಕೂ ಹೀಟ್ ಅಲ್ಲ. ಇದು ನಿಮಗೆ ಪ್ರೋಸೆಸ್ ಇರುವ ಕಾರಣ ಹೀಟ್ ಆಗಲ್ಲ. ಇದು ಕಾಳು ರೂಪಕ್ಕೆ ತಂದಿದ್ದೀವಿ. ಫಿಶ್ ಮಿಲ್ ಒಂದೇ ಮಾತ್ರ ನಿಮಗೆ ಪುಡಿ ಇರುತ್ತೆ, ಬಟ್ ಯಾವುದೇ ಕಾರಣಕ್ಕೂ ಅದು ಹೀಟ್ ಆಗಲ್ಲ. ನೀವು ತಿಂಗಳಿಗೊಮ್ಮೆ ನೀರು ಹಾಯಿಸಿ ಕೊಟ್ಟರು ಕೂಡ ಇದು ಚಲೋ ನಿಮಗೆ ರಿಸಲ್ಟನ್ನು ಕೊಡ್ತದೆ. ಇವ್ರು ಏನು ಹೇಳಿದ್ರು ಇವಾಗ ಅದಕ್ಕೂ ಕೂಡ ನಾವು ಅವರಿಗೆ ರೆಡಿ ಮಾಡಿಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಎಷ್ಟು ಇಳುವರಿ ಬಂತು ಅಂತಲೂ ಕೂಡ ನಾವು ನಿಮಗೆ ಪ್ರಸ್ತುತಪಡಿಸ್ತೀವಿ. ಜೊತೆಗೆ ಕಬ್ಬಿನ ಬೆಳೆಗೆ ಮಾತ್ರ ಅಲ್ಲದೆ ನೀವು ಎಲ್ಲ ಬೆಳೆಗಳಿಗೂ ಬಳಸ್ಕೊಳ್ಬೋದು. ಮತ್ತು ಮರೀನ್ ಲಿಕ್ವಿಡ್ ಪ್ಲಸ್ ಏನಿದೆ ನಮ್ಮದು, ಅದು ನಿಮಗೆ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಇವತ್ತೊಂದು ದಿನ ಗೊಬ್ಬರಗಳ ರೇಟು ಹೆಚ್ಚಾಗಿದೆ, ಬಟ್ ಇದೇನಿದೆ ಕಡಿಮೆ ರೇಟಿನಲ್ಲಿ ನಿಮಗೆ ಸಿಗ್ತಾ ಇದೆ. ಆದಷ್ಟು ನೀವು ಅದನ್ನು ಹೆಚ್ಚಿಗೆ ಬಳಕೆ ಮಾಡಿಕೊಂಡಲ್ಲಿ ನಿಮ್ಮ ಕಬ್ಬು ಸೈಜ್ ಆಗಿರ್ಬೋದು, ಮರಿಗಳ ಸಂಖ್ಯೆ ಇರ್ಬೋದು, ಬಣ್ಣ ಆಗಿರ್ಬೋದು, ಎಲ್ಲವೂ ಕೂಡ ಚಲೋ ಬರ್ತದೆ. ಇಳುವರಿಯಲ್ಲೂ ನೀವು ವ್ಯತ್ಯಾಸ ಗಮನಿಸ್ಬೋದು. ಹಾಗಾಗಿ ನಮ್ಮ ಚಾರ್ಟಿನ ಪ್ರಕಾರ ಹಾಕ್ಕೊಂಡ್ರೆ ನೀವು ಇಳುವರಿಯಲ್ಲೂ ವ್ಯತ್ಯಾಸವನ್ನು ಕಾಣ್ಬೋದು. ಡೆಫಿನೆಟ್ಲಿ ಹೆಚ್ಚಿನ ಇಳುವರಿ ನೀವು ಏನು ಇವಾಗ ಪಡ್ಕೋತಿದ್ದೀರಾ ಅದಕ್ಕಿಂತ ಹೆಚ್ಚಿನ ಇಳುವರಿ ಪಡ್ಕೋಬೋದು. ಹಾಗೆ ಬೇರೆ ಎಲ್ಲ ಬೆಳೆಗಳಿಗೂ ಕೂಡ ಇದನ್ನು ಬಳಕೆ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಸದ್ಯ ಇವಾಗ ಬೆಟಗೇರಿ ಸೊಸೈಟಿನಲ್ಲಿದೆ ಗೋಕಾಕ್ ತಾಲೂಕಲ್ಲಿ, ಮತ್ತು ಗೋಕಾಕ್ ತಾಲೂಕು ಸೊಸೈಟಿಯಲ್ಲಿದೆ, ದೆನ್ ಅಕ್ಕಿಸಾಗರ ಸೊಸೈಟಿಯಲ್ಲಿದೆ, ಮತ್ತು ನಿಮಗೆ ಸವದತ್ತಿ ತಾಲೂಕಲ್ಲಿ ಆಸುಂಡಿ ಸೊಸೈಟಿಯಲ್ಲಿ ಸಿಗ್ತದೆ. ಎಲ್ಲರಿಗೂ ಎಲ್ಲೆಲ್ಲಿ ಹತ್ರ ಆಗ್ತದೆ ಎಲ್ಲ ರೈತರು ಸಂಪರ್ಕ ಮಾಡ್ಬೋದು, ಮತ್ತು ಭೇಟಿನೂ ಕೊಟ್ಟು ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.